ಆಯ್ಕೆ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ನಿಮ್ಮ ಪ್ರತಿಕ್ರಿಯೆ ಸರ್, ಮೊದಲ ಪ್ರತಿಕ್ರಿಯೆ? ಲೋಕಸಭಾ ಅಭ್ಯರ್ಥಿಯನ್ನು ಯಾವ ಮಾಡಬೇಕು, ಯಾವನ್ನು ಬಿಡಬೇಕು ಹೇಳುವಂಥ ಚರ್ಚೆ ನನ್ನ ಕೈಗೆ ಯಾರಿಂದೂ ಆಗಿಲ್ಲ, ಯಾವ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಎರಡು ಬಾರಿ ಮೀಟಿಂಗ್ ಆದಾಗ, ಶಿವಸೇನೆ ಮೀಟಿಂಗ್ ಆದಾಗ ನಾನು ಕೇಳಿದ್ದು, ಅವತ್ತು ನಾನು ಇರಲಿಲ್ಲ ಬೆಂಗಳೂರಿನಲ್ಲಿ. ಹಾಗಾಗಿ ನಾವು ಅಭಿಪ್ರಾಯಂತೆ ಸರ್, ಈಗ ಅಭ್ಯರ್ಥಿ ಆಗಿದ್ದಾರೆ, ಮುಂದೆ ಏನು ಸರ್? ಅಭ್ಯರ್ಥಿ ಆಗಿದಾಗ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವ್ರು ಮಾಡ್ತಾರೆ, ನಿಮ್ಮ ನಿರ್ಣಯ ಏನು ಹೇಳ್ತೀನಿ ಸರ್. ಬಿಜೆಪಿಲಿ ಇದು ಮಾಡ್ತಾರೆ, ಕಾಂಗ್ರೆಸ್ನಲ್ಲಿದ್ದೆ ಹೇಳ್ತೀನಿ, ಇನ್ನು ಹೇಳೋದು ಉಂಟು ಸರ್. ಹೇಳ್ತೀನಿ. ಸರ್, ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ನಿಮ್ಮ ವಿರುದ್ಧದ ಪೋಸ್ಟರ್ಗಳನ್ನು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ 41 ವರ್ಷದ ರಾಜಕಾರಣದಲ್ಲಿ ಇಂಥ ಸಿಲ್ಲಿ ಮ್ಯಾಟರ್ಗಳನ್ನ ಭಾಳ ನೋಡಿದ್ದೇನೆ. ಯಾವುದು ಕಪೋಕಲ್ಪಿತ್ವೋ, ಯಾವುದು ಕಲ್ಪಿತ್ವೋ, ಕಾಯಕತ್ವವನ್ನು ಯಾವುದು ಅದು ಹಚ್ಚಿದವು, ಯಾವ ಪಕ್ಷದ ಕಾಯಕತ್ವ, ಯಾವ ಪಕ್ಷದ ಕಾಯಕತ್ವದ ಹಚ್ಚಿದವುಗಳ ಬಗ್ಗೆ ಎಂದಾಗ ಅಲ್ಲ, ಸಿಲ್ಲಿ ಮ್ಯಾಟರ್. ಇದರಿಂದ ಅವು ಆತ್ಮಕ್ಕೆ ಮಾತ್ರ ತೃಪ್ತಿ ಆಗುತ್ತೆ ಹೊರತು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಇದೇನು ದೊಡ್ಡ ಸಂಗತಿ ಅಂತ ನಾನು ಅಂದ್ಕೊಂಡು. ಸರ್, ಆಮೇಲೆ ಅವ್ರ ಸಭೆಯಲ್ಲೂ ಸಹ ಒಂದು 5-6 ಮಂದಿ ವೇದಿಕೆ ಮೇಲೆ ಹೋಗಿ ಅದನ್ನ ಇಶ್ಯೂ ಮಾಡಿದ್ದಾರೆ. ಮಾಹಿತಿ ಇಲ್ಲ ಏನೇನಾಗಿದೆ, ಅವ್ರ ಪಕ್ಷ ಸಭೆಯಲ್ಲಿ ಏನಾಗಿದೆ ಅಲ್ಲ, ಆದರೆ ನೀವು ಸೇರ್ಪಡೆ ಮಾಡ್ಕೋಬೇಡಿ ಅಂತ ಇವಾಗ ಗಲಾಟೆ ಮಾಡಿದ್ರು. ಅವು ಮಾತನ್ನ ನಾವು ಆಡಲಿ, ನಾನು ಎಲ್ಲಿ ಸೇರ್ಪಡೆ ಆಗ್ತೇನೆ ಅಂತ ಅವ್ರು ಉಜ್ಜಿಕೊಂಡಿಕ್ಕೆ ಹೋಗಿದ್ದೇನೆ. ಅಲ್ಲ, ಆದ್ರೆ ಉಜ್ಜಿಕೊಂಡಿಕ್ಕೆ ಹೋಗಿದ್ದೇನೆ ಸರ್ ಆದ್ರೆ ನೀವು ಅವ್ರು ಮಾಡ್ಕೊಂತಾರೆ ಅಂತ ಹೇಳೋ ಶಬ್ದವನ್ನು ಹೇಳಿದ್ರಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡ್ಕೊಂತಾರೆ ಅಂದ್ರೆ ಅರ್ಥ ನಿಂತವ್ರು ಕೆಲಸ ಮಾಡ್ಕೊಳ್ತಾರೆ ಅಂತ ಹೇಳಿ. ಹೌದು. ನಿಂತವರು ನಾನು ಹೋಗುದಿಲ್ಲ ಅಂತ ನಿಮ್ಗೆ ಹೇಳಿದ್ದೇನೆ. ಇಲ್ಲ ಹೋಗ್ತೇನೆ ಹೋಗುದಿಲ್ಲ ಹೇಳುದಿಲ್ಲ, ಹೇಳ್ತಾನೆ ಅಂತ ಹೇಳಿದ್ದೇನೆ. ಬಟ್ ಹೇಳ್ತಾನೆ ಅಂತ ಹೇಳಿದ್ದೇನೆ, ಹೋಗೋದು ಕನ್ಫರ್ಮ್. ಹೋಗ್ತಾನೆ ಅಂತ ಹೇಳಿದ್ದೇನೆ. ಸರ್, ನಿಮ್ಮ ಪಕ್ಷದಿಂದ MP ಸ್ಥಾನ ಕೊಟ್ಟಿದ್ರ ಬಗ್ಗೆ ನಿಮ್ಗೆ ಸಮಾಧಾನ ಇದೆ? ಟಿಕೆಟ್ ಆಗಿದ್ರು, ಕಾಗೇರಿ ಟಿಕೆಟ್ ಆಗಿದ್ರ ಬಗ್ಗೆ ನಿಮ್ಗೆ ಸಮಾಧಾನ ಇದೆ? ಯಾವ ಸಮಾಧಾನ, ಯಾವ ಅಸಮಾಧಾನ ಹೈಕಮಾಂಡ್ ಕೇಳಲ್ಲ. ಸಮಾಧಾನ ಹೇಗಿದೆ ಅಂತ ನಿರ್ಣಯ ಮಾಡ್ತಾರೆ. ನನಗೆ ಸಮಾಧಾನ ಆಗಿಲ್ಲ ಅಂತ ಚೇಂಜ್ ಮಾಡ್ತಾರ? ಇಲ್ಲ, ಯಾವ ಸಮಾಧಾನ, ಯಾವ ಅಸಮಾಧಾನ ಹೈಕಮಾಂಡ್ ಯೋಚನೆ ಮಾಡಲ್ಲ. ಅವ್ರಿಗೆ ಸಮಾಧಾನ ಆಗುವಂಥ ಕೆಲಸ. ಸರ್, ನಿಮ್ಮ ಬೆಂಬಲಿಗರು ಸರ್ ಆದಷ್ಟು ಬೇಗ ನಿರ್ಣಯ ತಗೊಂಡು ಅನುಕೂಲ ಅಂತ ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಿರ್ಣಯ ಬೆಂಬಲಿಗರಿಂದ ಅರ್ಜೆಂಟ್ ಆಗ್ಬೋದು. ಏನು ಸರ್? ಬೆಂಬಲಿಗರಿಂದ ಅಂತ ನಿರ್ಣಯ ಆಗ್ಬೋದು. ಅದು ಅವ್ರು ಬೇಗ ಮುಂದೆ ಹೋಗ್ತಾರೆ, ಕಡೆ ನೀವು ಹೋಗ್ತೀರ. ಬೆಂಬಲಿಗರಿಂದ ಅಂತ ನಿರ್ಣಯ ಆಗ್ಬೋದು. ಬೆಂಬಲಿಗರಿಂದ ಅಂತ ನಿರ್ಣಯ ಅರ್ಜೆಂಟ್ ಆಗ್ಬೋದು. ಕಳೆದ 4-5-6 ತಿಂಗಳುಗಳಿಂದ ಸರ್ ಈ ಗೊಂದಲ ಶಿವರಾಮ್ ಹೆಬ್ಬಾರ್ ಅವ್ರ ಮೇಲೆ ಯಾಕೆ ಆಗ್ತಾ ಇದೆ? ಯಾವ ಮಾಡ್ತಾ ಇದ್ದೇವೆ ಅವರಿಗೆ ಅಲ್ಲ, ಯಾವುದು ಪಾರ್ಟಿ ಸಭೆಗೆ ಹೋಗುದಿಲ್ಲ, ಸ್ವಲ್ಪ ಅಂತರ ಕಾದ್ಕೊಂಡ್ರೆ ಅಂತ ಮಾತು ಕೇಳ ಬರ್ತಾವೆ, ಅಥವಾ ಅವ್ರು ನಿಮ್ಗೆ ಅಲಕ್ಷ್ಯ ಮಾಡ್ತಾರೆ, ಮಾತು ಕೇಳ ಬರ್ತಾವೆ. ಕಾದ್ಕೊಳ್ಳೇಬೇಕಾದಂಥ ಕಾಲಘಟ್ಟದಲ್ಲಿ ಕಾದ್ಕೊಳ್ಬೇಕಾಗುತ್ತೆ. ನಾನು ಮೊದಲೇ ಹೇಳಿದೆ, ನಾನೇನು ಹೊಸಬ. 1982ರಿಂದ APMC ಅಧ್ಯಕ್ಷ ಆಗಿ ರಾಜಕಾರಣ ಪ್ರವೇಶ ಮಾಡಿದೆ. ಇವತ್ತು 2024 41 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ನೋಡಿದೆ. ಈ ಅಯಾರಾಮ್ ಗಯಾರಾಮ್ಗಳು, ಈ ಕಲ್ಪೋಕಲ್ಪಿತ ಪೋಸ್ಟರ್ಗಳು, ಇವನ್ನೆಲ್ಲ ನಾನು ಭಾಳ ಕಾಲದಿಂದ ನೋಡ್ಕೊಂಡು ಯಾವ ರಾಜಕೀಯ ಪಕ್ಷ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಎಲ್ಲ ರಾಜಕೀಯ ಪಕ್ಷಕ್ಕೂ ಬರ್ತಾರೆ, ಬರ್ತಾರೆ. ಯಾವ ಪಕ್ಷದಿಂದ ಯಾವ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಸೇರ್ಕೊಂಡ್ರೆ BJP ಹೋಗ್ತಾ ಇದ್ದಾರೆ, BJPಯಿಂದ ಕಾಂಗ್ರೆಸ್ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಏನಾಯಿತು, ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು. ನಾವು ಒಂದು ಓಟ್ ಹಾಕಿದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು 4 ಓಟ್ 6 ಓಟ್ ಹಾಕಿ ಸತ್ಕೊಂಡು ಅದಲ್ಲ, ಅದ್ರ ಬಗ್ಗೆ ಮಾತಾಡೋಲ್ಲ. ನೀತಿ ಅಂದರೆ ಉತ್ತರ ಕರ್ನಾಟಕದಲ್ಲೂ ಒಂದೇ ಇರಬೇಕು, ಅದು ಮಹಾರಾಷ್ಟ್ರದಲ್ಲೂ ಒಂದೇ ಇರಬೇಕು ಒಂದು ಪಕ್ಷಕ್ಕೆ, ಅದು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲೂ ಒಂದೇ ಇರಬೇಕು. ಕರ್ನಾಟಕದಲ್ಲಿ BJP ಶಾಸಕ ಹಾಕಿದೆ ಹೋಗಿದ್ದು ತಪ್ಪು, ಹಿಮಾಚಲ ಪ್ರದೇಶದಲ್ಲಿ BJP ಕಾಂಗ್ರೆಸ್ ಹಾಕಿದ್ದು ಸರಿ. ಈ ವಿತಂಡವಾದ ಯಾಕೆ? ಯಾವುದೇ ರಾಜಕೀಯ ಪಕ್ಷ ನಾನೇನು ಎಲ್ಲೂ ಓಟ್ ಹಾಕಿಲ್ಲ. ನಾವತ್ತು ಹೇಳಿದರೆ ಇವತ್ತು ಅನಾರೋಗ್ಯದ ನಾನು ಅಬ್ಸೆಂಟ್ ಆಗ್ತೇನೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಉತ್ತರ ಕೊಟ್ಟಿದ್ದಾನೆ. ಒಂದು ಹಬ್ಬಕ್ಕೆ ಹೆಚ್ಚಾಗಿ BJP ಸಮಾವೇಶದಲ್ಲಿ ಭಾಗವಹಿಸೋದ್ರಿಂದ ಕಾಂಗ್ರೆಸ್ ಅವರು ರಾಜಕಾರಣಿಗಳನ್ನ ಹೆಚ್ಚಿಗೆ ಭೇಟಿ ಆಗ್ತಕ್ಕಂಥ ಆರೋಪ ಇದೆ. ಈಗ BJP ರಾಜಕಾರಣಿಗಳು ಬಂದು ಭೇಟಿ ಮಾಡಿದ್ದಾರೆ. ನಾಳೆ ಯಲ್ಲಾಪುರದಲ್ಲಿ ಸಭಾಂಶ ಹೋಗ್ತಾ ಇದ್ದೀರಾ? ನೋಡ್ತೀನಿ ವಿಚಾರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.